ನಮಸ್ಕಾರ ವೀಕ್ಷಕರೇ. ಸಮಸ್ತ ನಾಡಿನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ತಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶವಾಗಿದೆ. ಬನ್ನಿ, ಹಾಗಾದ್ರೆ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ, ಹಲವಾರು ಸಂಘಟನೆಗಳ ಮೂಲಕ ಮತ್ತು ಹೋರಾಟಗಳ ಮೂಲಕ ಕರ್ನಾಟಕ ರಾಜ್ಯ ಕೆಪಿಸಿಸಿ ಸಂಚಾಲಕರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಮಂಜುನಾಥ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಹಂಚಿಕೊಳ್ಳಿ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ನಾನು ಸುಮಾರು 15 ವರ್ಷಗಳ ಕಾಲದಿಂದ ಏನು ಹಿಂದೆ ಸಂಘಟನೆ ಮಾಡ್ಕೊಂಡು ಕನ್ನಡ ಪರ ಸಂಘಟನೆ ಆಗಿರ್ಬೋದು, ರೈತರ ಪರ ಸಂಘಟನೆಗಳಾಗಿರ್ಬೋದು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಅಡಿಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಆದರೆ ಏನು ಹಿಂದಿನಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೆ. ನನಗೆ ರಾಜಕಾರಣ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ರಾಜಕಾರಣದಲ್ಲಿ ಬರೀ ಸಂಘಟನೆ, ನೊಂದಿರೋರಿಗೆ, ನೊಂದು ಸಮುದಾಯಗಳಿಗೆ, ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯದವರಿಗೆ ನಾವು ನ್ಯಾಯ ಕೊಡಿಸ್ಬೇಕಂತ ಉದ್ದೇಶ ಇಟ್ಕೊಂಡು ನಾವು ಸಂಘಟನೆ ಮಾಡ್ಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಮತ್ತು ಭದ್ರಾವತಿ ತಾಲೂಕು ಮತ್ತು ಇಡೀ ರಾಜ್ಯಾದ್ಯಂತ ತಿರುಗಾಡಿ ಸಂಘಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಭದ್ರಾವತಿ ತಾಲೂಕು ಜನಪ್ರಿಯ ಶಾಸಕರಾದಂಥ BK ಸಂಗಮೇಶ್ ಅವರು ಮತ್ತು ಅವ್ರ ಕುಟುಂಬದವರು, ನೀವು ಕಾಂಗ್ರೆಸ್ಸಿಗೆ ಬರಲೇಬೇಕು, ನಿಮ್ಮಂಥ ಯುವ ನಾಯಕರು ನಮಗೆ ಬೇಕಾಗಿದೆ, ಮತ್ತು ನಿಮ್ಮ ಶ್ರದ್ಧೆ, ನಿಮ್ಮ ಹೋರಾಟ, ನಿಮ್ಮ ಶಕ್ತಿ ಏನು ಅಂತ ನಮಗೆ ಗೊತ್ತಾಗಿದೆ. ನಿಮ್ಮಂಥ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಇನ್ನೂ ಹೆಚ್ಚಾಗಿ ಕಾಂಗ್ರೆಸ್ಸಲ್ಲಿ ಯುವಕರು ಎಲ್ಲರೂ ಕೂಡ ಸೆಳಿತಕ್ಕಂಥ ಕೆಲಸವನ್ನು ಮಾಡ್ಬೋದು ಅಂತೇಳಿ ಮಾನ್ಯ ಶಾಸಕರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮತ್ತು DK ಶಿವಕುಮಾರ್ ಸಾಹೇಬ್ರ ಹತ್ರ ಮಾತನಾಡಿ ಇವತ್ತು ನಮಗೆ KPCCಲಿ ರಾಜ್ಯ ಸಂಚಾಲಕರು ಪರಿಶಿಷ್ಟ ಜಾತಿ ವಿಭಾಗದ ಕೊಟ್ಟಿದ್ದಾರೆ. ನನಗೆ ಆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ನಿಭಾಯಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಾನು ಆ ಸ್ಥಾನಮಾನ ತಗೊಳ್ತಿದ್ದಂಗೆ ನನಗೆ ಎದುರಾಗಿದ್ದು 3 ಉಪಚುನಾವಣೆಗಳ ಕ್ಷೇತ್ರಗಳು, ಏನು ಚನ್ನಪಟ್ಟಣ ಆಗಿರ್ಬೋದು, ಶಿಗ್ಗಾವಿ ಆಗಿರ್ಬೋದು ಮತ್ತು ಸಂಡೂರು. ಈ 3 ಉಪಚುನಾವಣೆ ಕ್ಷೇತ್ರದಲ್ಲಿ ನನ್ನನ್ನು ಅವಕಾಶ ಕೊಟ್ಟರು. 3 ಕ್ಷೇತ್ರ ನಾನು ಹೇಳಿದ್ದೆ. ಚನ್ನಪಟ್ಟಣದಲ್ಲಿ ಹೆಚ್ಚು ಆಸಕ್ತಿಯಾಗಿ ನಾನು ಕೆಲಸ ಮಾಡಿದೆ. ನಾನು ಮಾಡಿದಂಥ ಸಂದರ್ಭದಲ್ಲಿ ನಾನು ಚುನಾವಣೆಗಿಂತ ಮುಂಚೆನೇ ಹೇಳಿದ್ದೆ, 3 ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಹುಮತದಲ್ಲಿ ನಾವು ಗೆದ್ದು ಬರ್ತೀವಿ. ಏನು ಈ ಮೈತ್ರಿ ಸರ್ಕಾರದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ JDS ಮತ್ತು ಏನು BJP ಮಾಡ್ಕೊಂಡಿದ್ದಾರೆ, ಇವರಿಬ್ಬರು ಕೂಡ ಸೋಲ್ತಕ್ಕಂಥ ಕೆಲಸ ಆಗುತ್ತೆ 3 ಕ್ಷೇತ್ರದಲ್ಲಿ. ಅದರಲ್ಲೂ ಎಸ್ಪೆಷಲಿ ನಿಖಿಲ್ ಕುಮಾರಸ್ವಾಮಿ ಅಂತೂ ಲೀಸ್ಟಿಗಿಲ್ದಲ್ಲೇ ಸೋಲ್ತಾರೆ ಅಂತ ನಾನು ಹಿಂದೆನೇ ಹೇಳಿದ್ದೆ. ನಾನು 15 ದಿನ ಮುಂಚೆನೇ ಹೇಳಿದ್ದೆ, ಅಲ್ಲಿ ಸುಮಾರು 15ರಿಂದ 20 ಸಾವಿರ ಅಂತರದಲ್ಲಿ ಸೋಲ್ತಕ್ಕಂಥ ಆ ಕ್ಷೇತ್ರದ ಜನ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿಗೆ ಅಂತ ಹೇಳಿದ್ದೆ. ಎಸ್ ಸರ್, ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ತಾವು ಸಹ ಒಂದು ಯುವಕರಾಗಿ ಒಳ್ಳೆಯ ಸ್ಥಾನಮಾನವಾದಂತಹ ಕರ್ನಾಟಕ ರಾಜ್ಯ KPCC ರಾಜ್ಯ ಸಂಚಾಲಕರಾಗಿ ತಾವು ಕರ್ತವ್ಯವನ್ನ ನಿರ್ವಹಿಸ್ತಿರೋ ಕಾರಣ ತಮ್ಮ ಒಂದು ತಿಳುವಳಿಕೆ ಮತ್ತು ಅನುಭವದ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಚುನಾವಣೆಗಳು ಎದುರಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಸೊ ಈ ಚುನಾವಣೆಗಳ ವಿಚಾರವಾಗಿ ನಮ್ಮ ನಾಡಿನ ಕಟ್ಟ ಕಡೆಯ ವ್ಯಕ್ತಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಏನಕ್ಕೆ ಮತವನ್ನ ಹಾಕಬೇಕು ಅನ್ನೋ ಒಂದು ಪಕ್ಷದ ವಿಚಾರವಾಗಿ ತಾವು ಜನತೆ ಮುಂದೆ ಮಾಹಿತಿಯನ್ನು ವ್ಯಕ್ತಪಡಿಸ್ತೀವಿ. ಈಗ ಹಿಂದಿನಿಂದನೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡೆದಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಆದಂಥ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಪಕ್ಷ. ಈ ರೈತರಿಗಾಗಿರ್ಬೋದು ಮತ್ತು ಎಲ್ಲ ವರ್ಗದ ಸಮುದಾಯದವರಿಗೂ ಕೂಡ ಒಂದು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ. ನಮ್ಮ ಇಂದಿರಾ ಗಾಂಧಿ ಅಮ್ಮವರು ಮತ್ತು ನಮ್ಮ ನೆಹರು ಸಾಹೇಬರು ಆಗಿರ್ಬೋದು, ಏನು ಅವ್ರು ಮಾಡಿರ್ತಕ್ಕಂಥ ಕೊಡುಗೆಗಳೇನಿದಾವೆ, ಏನು ಪಿಂಚಣಿ ಯೋಜನೆಗಳಾಗಿರ್ಬೋದು ಮತ್ತು ಉಳುವನೆ ಒಡೆಯ ಅಂತ ಹೇಳಿ ಇವತ್ತು ರೈತರುಗಳಿಗೆ ಎಲ್ಲರಿಗೂ ಕೂಡ ಭೂಮಿ ಇತ್ತು, ಅದಕ್ಕೆ ಸರಿಯಾದ ದಾಖಲೆಗಳಿರಲಿಲ್ಲ. ಇವತ್ತು
ಆ ರೈತರಿಗೆ ಆ ದಾಖಲೆಗಳನ್ನ ಮಾಡಿಕೊಟ್ಟು ಬ್ಯಾಂಕಲ್ಲಿ ಲೋನ್ ತಗೊಳ್ಳೋ ಅಂಥ ವ್ಯವಸ್ಥೆ ಮಾಡಿಕೊಟ್ಟು ಅದರಿಂದ ಅವ್ರ ಜೀವನ ಕಟ್ಕೊಂಡು ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು. ಅದೇ ರೀತಿಯಲ್ಲಿ ನಮ್ಮ ಎಸ್ ಬಂಗಾರಪ್ಪ ಅವರು ಇತ್ತೀಚೆಗೆ ಅವರು ಮೊನ್ನೆ ಬರ್ತಡೇ ಆಯಿತು. ಇವತ್ತು ಸಹಿತ ನಮ್ಮ ಅಹಿಂದ ನಾಯಕರು ಅಂತ ಹೇಳಿ ನಮ್ಮ ಬಂಗಾರಪ್ಪ ಸಾಹೇಬರನ್ನ ನೆನೆಸ್ತಾರೆ ಇಡೀ ರಾಜ್ಯದ ಜನ. ಏನಕ್ಕೆ ನೆನೆಸ್ತಾರೆ ಅಂದರೆ, ಇವತ್ತು ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಏನಾದರೂ ರೈತರುಗಳಿಗೆ ಫ್ರೀ ವಿದ್ಯುತ್ತನ್ನು ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಯಾರಾದರೂ ಅದಕ್ಕಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಏನು ಇಡೀ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ, ಇವತ್ತು BJP ಸರ್ಕಾರ ಆಗಿರ್ಬೋದು ಮತ್ತು JDSಗಳಾಗಿರ್ಬೋದು, ಈ ಪಕ್ಷಗಳು ಏನು ಮಾಡ್ತಿದ್ದಾವೆ, ಬರೀ ಹಿಂದುತ್ವ ಅಜೆಂಡದಲ್ಲಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ನೀವು ನೋಡ್ದಂಗೆ ನರೇಂದ್ರ ಮೋದಿ ಅವರು 2014ರಲ್ಲಿ ಗೆದ್ದಾಗ ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿ ಹವಾ ಇತ್ತು ನರೇಂದ್ರ ಮೋದಿ ಅವ್ರದ್ದು ನಿಮಗೆ ಗೊತ್ತಿದ್ದಂಗೆ. ಮತ್ತು ಅದೇ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲೂ ಸಹಿತ ನರೇಂದ್ರ ಮೋದಿ ಅವ್ರದ್ದು ಇವತ್ತು ಬಹುಮತ ಸರ್ಕಾರ ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರದಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಇಡೀ ನಾವೆಲ್ಲ ರಾಜ್ಯದಲ್ಲಿ ಇದ್ದೀವಿ. ಏನು ಎಲ್ಲ ರಾಜ್ಯದಲ್ಲಿ 10 ವರ್ಷ ಆಯ್ತು ಇವ್ರು ಬಂದು. ಸುಮಾರು 70 ವರ್ಷದಿಂದ ನಾವು ಈ ದೇಶನ ಆಳ್ವಿಕೆ ಮಾಡಿದ್ದೀವಿ. ಈ ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನ ಅಭಿವೃದ್ಧಿಗೆ ತಂದಿರತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಇದೇ ಏನು ಈ GST ಬಗ್ಗೆ, ನಾನು ಇತ್ತೀಚೆಗೆ GST ಬಗ್ಗೆ ಮಾತಾಡ್ತೀನಿ. GSTನ ಕಡಿಮೆ ಮಾಡಿದ್ರು. ಇದು ಇಡೀ ರಾಜ್ಯದ ಜನತೆ, ಎಲ್ಲ ಸಮುದಾಯದವರು, ಇಡೀ ದೇಶದ ಜನ ತಿಳ್ಕೊಳ್ಬೇಕು. ಇವತ್ತು GSTಯನ್ನು ಪ್ರತಿಯೊಂದರಲ್ಲೂ ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಯಾವುದು ಕೇಂದ್ರ ಸರ್ಕಾರ. ಇಲ್ಲಿವರೆಗೂ ಯಾರ ಮೇಲೆ ಎತ್ತಾಕ್ತಿದ್ರು? ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ಎತ್ತಾಕ್ತಿದ್ರು. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತವನ್ನು ಕೊಡಬೇಕು ಅಂದರೆ, ಯುವಕರುಗಳಾಗಿರ್ಬೋದು, ಎಲ್ಲರೂ ಆಗಿರ್ಬೋದು, ತಿಳ್ಕೊಳ್ಳಿ, ಇವತ್ತು ನಮ್ಮ ಸರ್ಕಾರದಲ್ಲಿ ಸುಮಾರು ಕೋಟಿಗಟ್ಟಲೆ ದುಡ್ಡನ್ನು ನಾವು ಫ್ರೀ ಉಚಿತವಾಗಿ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಯೋಜನೆಗಳನ್ನ ಮಾಡಿದ್ದೀವಿ. 5 ಗ್ಯಾರಂಟಿಗಳ ಯೋಜನೆ ಮಾಡಿದ್ದೀವಿ ಅಂದರೆ, ಈ ಯೋಜನೆಗಳ ಉದ್ದೇಶ ಏನಂದರೆ, ಬಡವರಿಗೆ ನೇರವಾಗಿ ಹಣ ತಲುಪಲಿ ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಯಾವುದೋ ಒಂದು ರಸ್ತೆ ಮಾಡ್ತಾರೆ, ನೀವು ಉದಾಹರಣೆ ತಿಳ್ಕೊಳ್ಳಿ, ಆ ರಸ್ತೆ ಮಾಡಿದ್ರೆ ಆ ರಸ್ತೆನ ಮತ್ತೆ ಮಾಡ್ತಾರೆ, ಅದನ್ನು ಅಗೀತಾರೆ, ಮತ್ತೆ ಪುನಃ ಇನ್ನೊಂದು ರಸ್ತೆ ಮಾಡ್ತಾರೆ. ಒಂದು ಸಮುದಾಯ ಭವನ ಮಾಡ್ತಾರೆ, ಒಂದು ಸಮುದಾಯ ಭವನ ಹೊಡೆದಾಕ್ತಾರೆ, ಮತ್ತೆ ಅದನ್ನೇ ಕಟ್ತಾರೆ. ಆದರೆ ಕಟ್ಟ ಕಡೆ ನಾನು ಕೂಡ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ಇವತ್ತು ಒಂದು 2,000 ರೂಪಾಯಿಂದ ಒಂದು ತಿಂಗಳು ರೇಷನ್ನ ಆ ಕುಟುಂಬ ತಂದು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಫ್ರೀಯಾಗಿ ಕೊಟ್ಟರು, ಉಚಿತವಾಗಿ ಕೊಟ್ಟು ಅವ್ರನ್ನೆಲ್ಲ ಸೋಂಬೇರಿಗಳಾಗಿ ಮಾಡ್ತಾರೆ ಅಂತ ಹೇಳ್ತಾರೆ BJPಯವರು. BJPಯವರಿಗೆ ಬಡವರ ಪರವಾಗಿ ಯೋಜನೆಗಳು ಕೊಟ್ಟಿರೋದೇ ಅವ್ರದ್ದು ಶೂನ್ಯ. ಯಾಕೆಂದರೆ ಇವತ್ತು ಬರೀ ಬೂಟಾಟಿಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ BJPಯವರು, JDSನವರು ಈ ರಾಜ್ಯದಲ್ಲಿ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಹೆಣ್ಮಕ್ಳಿಗೆ ಏನು ಗೃಹಲಕ್ಷ್ಮಿ ಕೊಟ್ಟಿದೆ, ಮತ್ತು ವಿದ್ಯುತ್ ಫ್ರೀ ಉಚಿತವಾಗಿ ಕೊಟ್ಟಿದ್ದೀವಿ, ಬಸ್ಸು ಯೋಜನೆಗಳನ್ನ ಕೊಟ್ಟಿದ್ದೀವಿ, ಆಮೇಲೆ ಯುವ ನಿಧಿ ಕೊಟ್ಟಿದ್ದೀವಿ, ಸುಮಾರು ಯೋಜನೆಗಳನ್ನ ನಾವು ಸರ್ಕಾರದಲ್ಲಿ ಕೊಟ್ಟಿದ್ದೀವಿ. ಮತ್ತು ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಅವರವ್ರ ಕ್ಷೇತ್ರಕ್ಕೆ ಅನುದಾನ ಕಡಿಮೆ ಆದರೂ ಸಹಿತ ಬಡವರಿಗೆ, ನೊಂದಂಥ ಕುಟುಂಬಗಳಿಗೆ ನೇರವಾಗಿ ಅದು ಹಣವನ್ನು ತಲುಪಲಿ ಅಂತ ಹೇಳಿ ಎಲ್ಲರೂ ಕೂಡ ತ್ಯಾಗವನ್ನು ಮಾಡಿದ್ದೀವಿ. ಅದೇ ಈ BJP ಸರ್ಕಾರದಲ್ಲಿ ನೀವು ನೋಡ್ದಂಗೆ 40% ಕಮಿಷನ್ ಇತ್ತು. ಕಮಿಷನ್ ಇದ್ದಾಗ ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಇವತ್ತು ಅವ್ರಿಗೆ ತಿರಸ್ಕರಿಸಿದ್ದಾರೆ ಜನಗಳು. ಯಾಕೆ ಅಂದರೆ, ಅವರು ಸರ್ಕಾರ ನಮಗೆ ಬೇಡಪ್ಪ, ಕಾಂಗ್ರೆಸ್ ಸರ್ಕಾರ ಬೇಕು ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಡೆದಂಥ ಉಪಚುನಾವಣೆನೂ ಆಗಿರ್ಬೋದು, ಏನು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ನಮಗೆ ನಂಬಿಕೆ ಇದೆ ಇಡೀ ರಾಜ್ಯದಲ್ಲಿ ನಮಗೆ ಜನ ಬಹುಮತದಲ್ಲಿ ಓಟನ್ನು ಕೊಟ್ಟು ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು 2028ಕ್ಕೆ ನಮಗೆ ಅಧಿಕಾರವನ್ನು ಕೊಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ರವರೇ, ಈಗ ಮುಂದಿನ ದಿನಮಾನಗಳಲ್ಲಿ 2028ಕ್ಕೆ ಜನಗಳ ಒಂದು ವಿಚಾರದ ಮೇರೆಗೆ ಶಿವಮೊಗ್ಗ ಗ್ರಾಮಾಂತರ ಭಾಗ ಮೀಸಲು ಕ್ಷೇತ್ರ ಇರೋ ಕಾರಣ ತಾವು ಸಹ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ಸೊ ಜನ ನಿಮ್ಮನ್ನ ಬರ್ತಾರೆ ಅನ್ನೋ ಒಂದು ಊಹಾಪೋಹಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತೀರಾ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಆದಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. KPCCಲಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕರಾಗಿ ನಾನು ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಾ ಇದ್ದೀನಿ.
ಮಂಜುನಾಥ್ ರವರೇ, ನಮ್ಮ ಸುತ್ತ ವಾಹಿನಿಯ ಸಮೀಕ್ಷೆಯ ಮುಖಾಂತರ ಹಾಗೂ ಸಮಸ್ತ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಭಾಗದ ಜನಗಳ ವಿಚಾರದ ಮೇರೆಗೆ ತಮಗೆ ನಾನು ಕೇಳೋದಾದ್ರೆ, ತಾವು ಸಹ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ ಈಗಲೂ ಸಹ. ಸೊ ಆದ ಕಾರಣ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ 2028ನೆಯ ವಿಧಾನಸಭಾ ಚುನಾವಣೆಗೆ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಜನತೆ ಊಹಾಪೋಹಗಳನ್ನ ಮಾತನಾಡ್ತಾ ಇದ್ದಾರೆ, ಮಂಜುನಾಥ್ನವರು ಬರಬಹುದು ಈ ಭಾಗಕ್ಕೆ ಅಂತೇಳಿ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ಸ್ಪಷ್ಟನೆ ಏನ್ ಕೊಡ್ತೀರಾ? ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸುಮಾರು ವರ್ಷಗಳಿಂದ ಇವತ್ತು ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಒಬ್ಬರು MLA ಇಲ್ಲ. ಹಾಗಾಗಿ ನೀವು ಕೇಳ್ತಿರೋದು ಸರಿ ಇದೆ. ನಾವು ಆಲ್ರೆಡಿ ಜನಗಳ ಸೇವೆಯಲ್ಲಿ ನಿರಂತರವಾಗಿ ಓಡಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ನಾವು ದುಡಿದ್ರೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಗುರುತಿಸಿ ಇಡೀ ರಾಜ್ಯದಲ್ಲಿ, ನಾನು ರಾಜ್ಯ ಸಂಚಾಲಕರಾಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ಪಕ್ಷ ಎಲ್ಲಿ ಅವಕಾಶ ಕೊಡುತ್ತೋ ಅಲ್ಲಿ ನಾನು ಸ್ಪರ್ಧಿಸಲಿಕ್ಕೆ ರೆಡಿ ಇದ್ದೀನಿ. ನನಗೆ ಇನ್ನೂ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಶಿವಮೊಗ್ಗ ಗ್ರಾಮಾಂತರಕ್ಕೆ ಕೊಟ್ಟರೆ, ಏಕೆಂದರೆ 2028ಕ್ಕೆ ಕನಿಷ್ಠ ಅಂದರೂ 3-4 ಬಾರಿ ಆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಫುಲ್ಲು ವಿಫಲವಾಗಿದ್ದಾರೆ. ಯಾಕೆ ಅಂದರೆ ಆ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ನಾವು ಒಂದು MLA ತಗೊಳ್ಳಿಕ್ಕಾಗಿಲ್ಲ. ಹಾಗಾಗಿ ನಿಜ ಪಕ್ಷದಲ್ಲೇನಾದರೂ ನನಗೆ ಗುರುತಿಸ್ಕೊಟ್ರೆ ನಾನು 100ಕ್ಕೆ 100 2028ಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಇದ್ದೀನಿ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ಸ್ಪಷ್ಟೀಕರಿಸಿದ್ದೀರಾ. ತಮ್ಮ ಒಂದು ರಾಜಕೀಯದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ KPCC ಕರ್ನಾಟಕ ರಾಜ್ಯ ಸಂಚಾಲಕರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಮಂಜುನಾಥ್ ರವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ಸಂಘಟನೆಯ ಮೂಲಕ ಬಂದಿರತಕ್ಕಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ, ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.